हरः ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरम् अद्वैत सारभैरसिकल् ವೇದಾಂತವಾರುದಿ ಸಕಲ ಮಕ್ಕಳು ಅಣಿಮಾಧ್ಯಷ್ಟೈಶ್ವರ ಸಿದ್ಧಗುರುಗಳಿಯ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಪರಮ ಸದ್ಗುರು ತಂದೆ ಸಿದ್ಧಾರೂಢ ಅಜ್ಜನಿಯವರ ದಿವ್ಯ ಸಂಧಿಗೆ ಅನಂತ ಕೋಟಿ ದುರ್ಗದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ತತ್ಸ್ವರೂಪರು ಪರಮವಿದ್ದರು ಪ್ರಾತಸ್ಮರಣೀಯರು ಶ್ರೋತ್ರಿಯ ಬ್ರಹ್ಮಿಷ್ಠರು ವೇದಾಂತ ವಾಗೀಶರು ಏಕೋತ್ತಮರು ವೇದಾಂತಾಚಾರ್ಯರು ಅನಂತ ಶ್ರೀ ವಿಭೂಷಿತ ಅನಂತ ಕಲ್ಯಾಣ ಗುಣಗಣ ಸಂಬಂಧಿತ ಸದ್ಗುರು ತಂದೆಯವರ ದಿವ್ಯ ಅಡಿಯಾವರುಗಳನ್ನು ಪ್ರತಿಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತಾ ಪರಮ ಬುದ್ಧರು ಪ್ರಾತಸ್ಮರಣೀಯರು ಮುಮುಕ್ಷು ವೃಂದಕ್ಕೆ ಅನುಭವ ಗೋಚರವೆನಿಪಂತೆ ಅಥವಾ ಪರ್ಯಂತರವಾಗಿ ಪ್ರಕ್ರಿಯಾದಿ ಗ್ರಂಥಗಳ ದಿವ್ಯ ಜ್ಞಾನವನ್ನು ಪ್ರದಾನ ಮಾಡ್ತಾ ಬಂದಿರುವ ಸದ್ಗುರುಗಳವರ ಅಡಿಯಾವರುಗಳಲ್ಲಿ ಪ್ರಣಾಮಗಳನ್ನು ಗೈದು ಅನಂತ ನಾಮರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತುಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿಜ್ಞಾತ ದೇಶಕಾಲ ನಿಮಿತ್ತ ಕ್ರಿಯಾ ಫಲಗಳಿವೆಯೋ ಹಾಗೂ ಮನಸಾಪಿ ಅಚಿಂತ್ಯ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಾಂಪಾದಿ ಶಕ್ತಿ ಮಹಾಮಾಯಿ ಜಗಜ್ಜನನಿ ರಾಜರಾಜೇಶ್ವರಿ ಅಡಿಯಾವರುಗಳಲ್ಲಿ ನತಮಸ್ತಕನಾಗಿ ಈಗ ತಾನೇ ತಮ್ಮ ಹಿತವಚನವನ್ನು ನೀಡಿ ವಿರಮಿಸಿರುವ ಪೂಜ್ಯರಲ್ಲಿ ಹಾಗೇನೆ ಇನ್ನೂರು ಪೂಜ್ಯರಲ್ಲಿ ತಮ್ಮೆಲ್ಲ ಭಕ್ತರಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವ ಚೈತನ್ಯಕ್ಕೂ ಹಣೆಯದು ತಮ್ಮೆಲ್ಲರಿಗೆ ಪ್ರಣಾಮಗಳು. ಸದ್ಗುರುಗಳು ತಂದೆಯವರ ಸೀಮ ಕೃಪೆಯಂತೆ ಬಹು ವರ್ಷದಿಂದ ಈ ಭಾನುವಾರ ಸಾಯಂಗೋಷ್ಠಿ ನೆರವೇರುತ್ತಾ ಬರ್ತಾ ಇದೆ. ತತ್ಸಂಬಂಧಿಯಾಗಿ ಆದ್ಯ ಭಗವಾನ್ ಶಂಕರಾಚಾರ್ಯರ ಮಣಿರತ್ನ ಮಾಲೆಯ 16ನೇ ಶ್ಲೋಕ 16ನೇ ಶ್ಲೋಕದ 4ನೇ ಚರಣವನ್ನು ಕುರಿತು ಸುಮಾರು 2-3 ವಾರಗಳಿಂದ ಚಿಂತನೆ ಮಾಡ್ತಾ ಬರ್ತಾ ಇದೆ. ಆ ಶ್ಲೋಕ ಸುಮ್ಮನೆ ಇಂದಿನ ವಿಷಯದ ಮೇಲೆ ಕೇವಲ ಸಮಾವಲೋಕನ ಮಾಡೋದಿದೆ. ಮುಂದೆ ಗುರುದೇವರು ಅದನ್ನೇ ಕುರಿತು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಆ ಶ್ಲೋಕ ಇಂತಿದೆ: ಜ್ಞಾತುಂ ನ ಶಕ್ಯಂ ಚ ಕಿಮಸ್ತಿ ಸರ್ವೇಃ ಯೋಷಿನ್ ಮನೋ ಯಚ್ಚರಿತಂ ತದೀಯಂ ಕಾದುಸ್ತ್ಯಜ ಸರ್ವಜನೈರ್ ದುರಾಶಾ ವಿದ್ಯಾ ವಿಹೀನಃ ಪಶುರಸ್ತಿ ಕೋವಾ. ಈ ರೀತಿ ಶ್ಲೋಕ ಇದೆ. ಇದರದು 4ನೇ ಚರಣ. ವಿದ್ಯಾ ವಿಹೀನಃ ಪಶುರಸ್ತಿ ಕೋವಾ. ಪಶುರಸ್ತಿ ಕೋವಾ ವಿದ್ಯಾ ವಿಹೀನಃ. ಪಶು ಅಂದ್ರೆ ಯಾರಿಗನ್ಬೇಕು ಅಂತ ಪ್ರಶ್ನೆ ಮಾಡಿದಾರೆ ಆಚಾರ್ಯ ಭಗವಾನರು. ಅದಕ್ಕೆ ಅವರೇ ಬಹು ಸಮ್ಯಕವಾಗಿ ಉತ್ತರ ಕೊಟ್ಟಿದ್ದಾರೆ. ವಿದ್ಯೆಯಿಂದ ರಹಿತವಾದ ವ್ಯಕ್ತಿ ಪಶು ಅಂದ್ವಿ ಅಂತ. ಈ ಪಶುವಿಗೆ ವ್ಯಾಖ್ಯಾನ ಬಹಳ ಸುಂದರವಾಗಿ ಮಾಡಿದ್ದಾರೆ. ಲೋಮ ಲಾಂಗುಲವತ್ ಇತ್ಯಾದಿ ಪಶು ಅಂತರ, ಅಥವಾ ಬಹು ಸುಂದರವಾಗಿ ಯಾವುದು ತನ್ನ ಹಿತದ ಕಡೆ ಕಿಂಚಿತ್ ಮಾತ್ರವೂ ಲಕ್ಷ್ಯ ಇರೋದಿಲ್ಲ, ಅದಕ್ಕೆ ಪಶು ಅಂತ ಕರೀತಾರೆ. ಹಿತ ಅಂದ್ರೆ ಶ್ರೇಯಸ್ಸು. ವಿದ್ಯೆಗೆ ಆಚಾರ್ಯ ಭಗವಾನರು ಭಾಷೆಯಲ್ಲಿ ವಿದ್ಯೆಗೆ ಶ್ರೇಯೋ ವಿಷಯ ಅಂತ ಪ್ರಯೋಗ ಮಾಡಿದ್ದಾರೆ. ಶ್ರೇಯೋ ವಿಷಯ. ಇಲ್ಲಿ ಪಶು ಮತ್ತೆ ಶ್ರೇಯ. ಪಶುವಿಗೆ ತನ್ನ ಹಿತದ ಬಗ್ಗೆ ಅರಿವಿಲ್ಲ, ಪರಂತು ವಿದ್ಯಾ ಉಳ್ಳವನಿಗೆ ತನ್ನ ಹಿತದ ಬಗ್ಗೆ ಅರಿವಿದೆ. ಅಂದ್ರೆ ಆಚಾರ್ಯರು ಭಾಷೆಯಲ್ಲಿ ಶ್ರೇಯೋ ವಿಷಯ, ತನ್ನ ಶ್ರೇಯಕ್ಕೆ ವಿಷಯವಾದದ್ದೇ ವಿದ್ಯೆ ಅಂತಂದ್ರೆ. ಈಗ ಶ್ರೇಯಕ್ಕೆ ವಿಷಯವಾಗಿರುವಂತದ್ದು ವಿದ್ಯೆ ಯಾವುದು ಅಂತ ಪ್ರಶ್ನೆ ಉತ್ಪತ್ತಿ ಆಗ್ತದ. ಅವಾಗ ಇಲ್ಲಿ ಟೀಕಾಕಾರರು ವಿದ್ಯೆಗೆನೆ ಏನಂತಾರವರು ಸದ್ವಿದ್ಯಾ ಅಂತ ಶಬ್ದ ಪ್ರಯೋಗ ಮಾಡಿದರು. ವಿದ್ಯೆಯಲ್ಲಿ ಅನಂತ ಪ್ರಕಾರ ಅದಾವ. ಈಗ ನಮ್ಮ ಪೂಜ್ಯರು ಹೇಳಿದ್ರು 64 ಪ್ರಕಾರ ವಿದ್ಯೆಗಳದಾವ. ನಾರಾಯಣಗಳು ಬಹು ದುಃಖಿಯಾಗಿ ಸನತಾದಿ ಮುನಿಗಳ ಹತ್ರ ಹೋದಾಗ ಅವರು ಬ್ರಹ್ಮವಿದ್ಯೆಯನ್ನು ಪ್ರದಾನ ಮಾಡಿದ್ದಾರೆ ಅಂತ ಕಥೆ ಇದೆ.
ಆದ್ರೆ ಆ ವಿದ್ಯೆಯಿಂದ ಶೋಕದ ನಿವೃತ್ತಿ ಆಗುವುದಿಲ್ಲ. ತತ್ಕಾರಣಕ್ಕಾಗಿ ಸದ್ವಿದ್ಯೆ ಅಂತಂದ್ರೇನೆ, ಸದ್ವಿದ್ಯೆಗೆ ಏನ್ ಅರ್ಥ ಮಾಡಿದ್ರು ಅಂದ್ರೆ, ಯದ್ ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ ಸತ್. ಯಾವ ವಿದ್ಯೆಯಲ್ಲಿ ನಮ್ಮ ಬುದ್ಧಿ ಸ್ಥಿತವಾಗುವುದರಿಂದ, ಯಾವ ವಿದ್ಯೆಯಲ್ಲಿ ನಮ್ಮ ವೃತ್ತಿ ಸ್ಥಿತವಾಗಿರೋದ್ರಿಂದ ಬುದ್ಧಿ ವ್ಯಭಿಚಾರ ಆಗುವುದಿಲ್ಲ, ಅದಕ್ಕೆ ಸತ್ ಸತ್ ಅಂತ ಕರೀರಿ ಅಂತಾರೆ. ಈ ಸತ್ಗೆ ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಸ್ತನಯೋಸ್ತತ್ವದೃಶಿ ಅಂತ ಭಗವಾನ್ ಈ ಗೀತೆಯಲ್ಲಿ ನ ಅಸತಃ ವಿದ್ಯತೆ ಭಾವೋ, ಅಸತ್ತಿಂದ ಎಂದೂ ಕೂಡ ಭಾವ ಇರೋದಕ್ಕೆ ಸಾಧ್ಯ ಇಲ್ಲ. ಭಾವ ಅಂದ್ರೆ ಅದಕ್ಕೆ ಇರುವಿಕೆ ಸಾಧ್ಯ ಇಲ್ಲ. ಅಸತ್ ಪದಾರ್ಥದ್ದು ಯಾವಾಗಲೂ ಕೂಡ ಸತ್ತ ಇರುವುದಿಲ್ಲ, ಸತ್ತ ಇರುವಿಕೆ ಇರುವುದಿಲ್ಲ. ಸತ್ತದ್ದು ಯಾವಾಗಲೂ ಕೂಡ ಅಭಾವ ಇರುವುದಿಲ್ಲ. ಸತ್ ಇಲ್ಲ ಅಂತಿಲ್ಲ, ಅಸತ್ ಅದ ಅಂತಿಲ್ಲ. ಹೀಗೆ ಹೇಳಿದ್ರು ದೃಷ್ಟಾಂತ. ಹಗ್ಗದಲ್ಲಿ ಇರುವ ಕಾಲದಲ್ಲಿ ಹಾವಿನ ಭಾವ ಇಲ್ಲ. ಇದನ್ನು ತೋರುತ್ತದಂದ್ರೆ ಭ್ರಾಂತಿಜನ್ಯ ಅದ, ಅವಿದ್ಯೆಯಿಂದ ಪ್ರತೀಯಮಾನ ಆಗುತ್ತದಷ್ಟೇ. ಪರಂತು ಅಲ್ಲಿ ಸತ್ ವಸ್ತು ಯಾವುದದ? ಹಗ್ಗ ಮಾತ್ರ ಅದ. ಅವಿದ್ಯೆಯ ಮೂಲಕವಾಗಿ ಹಗ್ಗದಲ್ಲಿ ಹಾವಿನ ಪ್ರತೀತಿ ಆಗ್ತದೆ. ಹೇಗೋ ಹಾಗೆಯೇ ಅವಿದ್ಯಾವಂತನಿಗೆ, ಅರ್ಥಾತ್ ಇಲ್ಲಿ ಶಬ್ದ ಏನ್ ಪ್ರಯೋಗ ಮಾಡಿದ್ರೆ ಪಶು ಅಂತ ಕರೀತಾರೆ. ಈ ಪಶು ವೃತ್ತಿ ಉಳ್ಳ ಮನುಷ್ಯನಿಗೆ ಜಗತ್ತಿನಲ್ಲಿ ಏನ್ ತೋರ್ತದ? ವಿಷಯಗಳಲ್ಲಿ ಸುಖ, ನಿತ್ಯದಲ್ಲಿ ಅನಿತ್ಯದಲ್ಲಿ ನಿತ್ಯ, ಅಶುಚಿಯಲ್ಲಿ ಶುಚಿ ಇತ್ಯಾದಿ ಏನು ತೋರ್ತವಲ್ಲ ಜಗತ್ತಿನಲ್ಲಿ, ಇದು ಪಶು ವೃತ್ತಿ ಉಳ್ಳ ವ್ಯಕ್ತಿಗೆ ಮಾತ್ರನೇ ತೋರ್ತವೆ. ಪಶುಪತಿ ವೃತ್ತಿ ಉಳ್ಳ ವ್ಯಕ್ತಿಗೆ ತೋರುವುದಿಲ್ಲ. ಯಾಕಂದ್ರೆ ನಾವು ಸದ್ವಿದ್ಯಾಧಿಪತಿ ಅದನ. ಸದ್ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಬ್ರಹ್ಮಾತ್ಮೈಕ್ಯ ಬೋಧ ಯಾವ ಸಾಧಕನಿಗೆ, ಯಾವ ಜಿಜ್ಞಾಸುವಿಗೆ, ಯಾವ ಮುಮುಕ್ಷುವಿಗೆ, ಯಾವ ಜ್ಞಾನಿಗೆ ಆಗಿದೆಯೋ ಆ ಸದ್ವಿದ್ಯಾಧಿಪತಿಗೆ ನಾ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಅನ್ನುವಂತಹ ಈ ಮೇಲಿನ ಚರಣದ ತಾತ್ಪರ್ಯವನ್ನು ತಿಳಿದುಕೊಂಡು, ಅಸತ್ತಿನ ಭಾವ ಇಲ್ಲ, ಸತ್ತಿನ ಭಾವ ಸದಾವಕಾಲ ಅದ. ಸತ್ ಅಂದ್ರನೆ ಏನಂತಾರೆ ಅವರು? ಬ್ರಹ್ಮ ವಿದ್ಯಾ. ವಿದ್ಯೆ ಬಹು ಪ್ರಕಾರವಾಗದವ. ಮೊನ್ನೆ ವಿಚಾರ ಮಾಡಿದ್ರಿ, ದ್ವೇ ವಿದ್ಯೆ ವೇದಿತದ್ವೇ ಪರಾಚ ಅಪರಾಚ ಇವ ಎರಡು ಪ್ರಕಾರದ ವಿದ್ಯೆ ಅದಾವ. ತತ್ರ ಅಪರಹ ಋಗ್ವೇದೋ ಯಗ್ವೇದೋ ಸಾಮವೇದ ಯಥರ್ವಣ ಶಿಕ್ಷಾಕಲ್ಪ ವ್ಯಾಕರಣ ವಿರುದ್ಧೋ ಛಂದೋ ಜ್ಯೋತಿಷಾಮಪಿ ಅಂತ ಈ ರೀತಿ ವಿದ್ಯೆ ಇದೆ. ಅವುಗಳೆಲ್ಲ ಅಲ್ಲಗಳೆದು ಕೇವಲ ಸದ್ವಿದ್ಯೆಯಿಂದಲೇ ಇವನ ಕಲ್ಯಾಣ ಆಗುತ್ತದ. ಕಲ್ಯಾಣ ಅಂದ್ರೆ ಶ್ರೇಯ. ಕಲ್ಯಾಣ ಅಂದ್ರೆ ಶ್ರೇಯ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ ತೌ ಸಂಪರಿಕ್ತ ವಿವಿನಕ್ತಿ ಚೀರ. ಶ್ರೇಯೋ ಅಭಿಪ್ರೇಯಸೋ ವಿಡೀತೆ, ಪ್ರೇಯೋ ಮಂಧೋ ವಿಡೀತೆ ಅಂತ. ಪ್ರೇಯ ತನ್ನ ಇಚ್ಛೆಗೆ, ತನ್ನ ಮನಸ್ಸಿನ ಸಂಕಲ್ಪ ಅನುಸಾರವಾಗಿ ತನ್ನ ಮನಸ್ಸಿನಂತೆಯೇ ವಿಷಯಗಳನ್ನು ಗ್ರಹಣ ಮಾಡುವಂತಹ ವ್ಯಕ್ತಿ ಪ್ರೇಯವನ್ನು ವರಿಸ್ತಾನ, ದುಃಖಿ ಆಗ್ತಾನ, ಜನ್ಮವನ್ನು ಹೊಂದುತ್ತಾನೆ, ಪಶು ವೃತ್ತಿಯನ್ನು ಪ್ರಾಪ್ತ ಮಾಡ್ಕೊಳ್ತಾನೆ. ಶ್ರೇಯವನ್ನು ಅನುಸರಿಸುವಂತಹ ವ್ಯಕ್ತಿ ಶ್ರೇಯ ರೂಪವಾದ ಶ್ರೇಯವನ್ನು ತಂದು ಕೊಡುವಂತಹ ಸದ್ವಿದ್ಯೆಯನ್ನು ಅಂದ್ರೆ ಬ್ರಹ್ಮಾತ್ಮೈಕ್ಯ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಸದಾವಕಾಲ ರತನಾಗಿರ್ತಾನ. ಅಂತಹ ವ್ಯಕ್ತಿನೇ ಇಲ್ಲಿ ಹೇಳಿರುವಂತಹ ಸದ್ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ. ಒಂದು ವಿಷಯ, ಯಾವ್ದಾದ್ರೂ ವ್ಯಕ್ತಿಗೆ ಜನ್ಮಾಂತರಗಳೇ ಈ ವಿದ್ಯೆಯ ಪ್ರಾಪ್ತಿ ಆಗ್ಯದ ಅಂತ ಇಟ್ಕೊಳ್ಳೋಣ. ಅವನು ಈ ಜನ್ಮದಲ್ಲಿ ಅಪರ ತತ್ರ ಅಪರ ಅನ್ನುವಂಥದ್ದು ಯಾವುದೇ ಒಂದು ಸಾಧನೆ ಮಾಡಿಲ್ಲ ಅವನು. ಅಂದ್ರೂ ಕೂಡ ಈಗ ಅನುಮಾನ ಏನ್ ಮಾಡ್ತಾರೆ ಅಂದ್ರೆ ಪೂರ್ವ ಜನ್ಮಗಳಲ್ಲಿ ಅನಂತ ಜನ್ಮಗಳಲ್ಲಿ ಆ ವ್ಯಕ್ತಿ ಮಾಡಿರಬೇಕು, ಅದಕ್ಕೆ ಇಲ್ಲಿ ಆ ವಿದ್ಯೆಯ ಸದ್ವಿದ್ಯೆ ಪ್ರಾಪ್ತಿಯಾಗಿದೆ ಅಂತ ಅನುಮಾನ. ಪರಂತು ಈ ಎಲ್ಲಾ ವಿದ್ಯೆಗಳಿಗೆ ಅಲ್ಲಗಳೆಯುವಂತಹ ಉದ್ದೇಶ ಶಾಸ್ತ್ರದ್ದಲ್ಲ. ಎಲ್ಲ ವಿದ್ಯೆಯೂ ಜೀವನದಲ್ಲಿ ಬೇಕೇ, ಎಲ್ಲ ವಿದ್ಯೆಯೂ ಬೇಕೆ. ಯಾವ ವಿದ್ಯೆ ಇರಲಾರ್ದೇ ಜೀವನದಲ್ಲಿ ಜೀವನ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಹೇಳಿದ್ರಲ್ಲ, ಎಲ್ಲೋ ವಿದ್ಯೆನೇ ಅದ. ವಿದ್ಯೆ ಇರಲಾರ್ದ್ರೆ ಏನೂ ಇಲ್ಲ. ಅಡಿಗೆ ಮಾಡೋದು ವಿದ್ಯೆ ಅದ, ಮಾಡಿದ್ದರಿಗೆ ಉಣೋದು ವಿದ್ಯೆ ಅದ. ಕಲ್ಸ್ಕೊಡ್ಬೇಕಲ್ಲ, ಕಲ್ಸ್ಕೊಟ್ಟಿದ್ದು ಕಲಿಬೇಕಲ್ಲ. ಅವುಗಳು ಇಲ್ಲಿವರೆಗೆ ಹೇಳ್ತಾರೆ ಅಂಡರ್ವೇರ್ ಹಾಕೋದು, ಅಂಡರ್ವೇರ್ ಹಾಕಬೇಕಾಗಿದ್ರು ತಾಯಿ ಕಲಿಸ್ಬೇಕೆ ಬಡ 4 ಸಾರಿ. ಒಂದೇ ಕಾಲ ಎರಡೆರಡು ಕಾಲ ಹಾಕ್ತದ್ದು ಕೂಸಿ. ಒಂದೇ ಚಪ್ಪಲು ಎಡಗಾಲದಾಗ ಬಲಗಾಲ ಹಾಕ್ತದೆ, ಬಲಗಾಲದಾಗ ಎಡಗಾಲ ಹಾಕ್ತದೆ 4 ಸಾರಿ. ಬೇರೆ ಬೈದು ಬಡ್ದು ಬುದ್ಧಿ ಹೇಳ್ಬೇಕಾಗ್ತದೆ. ಆ ಅಂತದ ಅಂತದ ಅದಕ್ಕೆ ಹುಡುಗ. ಎಲ್ಲ ವಿದ್ಯೆಗಳು ಬೇಕೇ. ಪರಂತು ಈ ವಿದ್ಯೆಗಳೆಲ್ಲವೂ ಕೂಡ ವ್ಯವಹಾರಿಕ ಜಗತ್ತಿನಲ್ಲಿ ಕೇವಲ ಜೀವನವನ್ನು ಸಾಗಿಸುವುದಕ್ಕಾಗಿ ಮಾತ್ರನೇ ವಿನ
ಶ್ರೇಯವಾಗಿರುವಂತಹ ವಿದ್ಯೆಯ ಫಲವನ್ನು ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಆಚಾರ್ಯ ಭಗವಾನರು ಈ ವಿದ್ಯೆಗೆ ಟೀಕಾಕಾರರು ಕೂಡ ಸದ್ವಿದ್ಯೆ ಅಂತ ಪ್ರಯೋಗ ಮಾಡಿದ್ದಾರೆ. ಸದ್ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಇನ್ನು ಮೇಲೆ ಅದಕ್ಕೆ ಸಮಯ ತೊಗೊಳಂಗಿಲ್ಲ, ಬಹಳಷ್ಟು ಸಮಯ ಆಗಿದೆ. ಸುಮ್ಮ ಗುರುಗಳು ಅದರ ಮೇಲೆ ಏನದೆ ಸ್ವಲ್ಪ ಬ್ರಾಕೆಟ್ ಗಿಟ್ವಿ ಅಂತ ಕಾರಣಕ್ಕೆ ಇದೆರಡು ಪದಗಳು ಸದ್ಗುರು ಚರಣಕ್ಕೆ ಅಪ್ಪಂಗಳವರ ಚರಣಕ್ಕೆ ಸಮರ್ಪಣೆ ಮಾಡಿ ಮುಂದೆ ಅದರದ್ದು ಕೂಡ ರಹಸ್ಯವನ್ನು ಸದ್ಗುರು ತಂದೆಯವರು ನಮ್ಮನ್ನೆಲ್ಲ ಮುಂದೆ ಪ್ರಕಟ ಮಾಡ್ತಾರೆ ಅಂತ ಹೇಳಿ ಈ ಎರಡು ತೊದಲು ನದಿಗೆ ವಿರಾಮ ಹೇಳ್ತೀನಿ. ಅಲ್ಲಿ ಹೋಗುತ್ತದೆ.